ಒಂದು ಹೊತ್ತಿನ ಕಥೆ. ಬಹಳ ವರ್ಷಗಳ ಹಿಂದೆ ಭಾರತದ ಮಹಾರಾಷ್ಟ್ರ ರಾಜ್ಯದ ಶಿವನೇರಿ ಕೋಟೆಯಲ್ಲಿ ಒಂದು ಚಿನ್ನದ ಬೆಳಕಿನಂತೆ ಮಹಾನ್ ಹೀರೋ ಹುಟ್ಟಿದ. ಆ ಮಗುವಿನ ಹೆಸರು ಶಿವಾಜಿ. ಅವನ ತಾಯಿ ಜಿಜಾಬಾಯಿ ಪವಿತ್ರ ಮತ್ತು ಬುದ್ಧಿವಂತಳು. ಅವನ ತಂದೆ ಶಾಹಜಿ ರಾಜೆ ಭೋಸಲೆ ಒಂದು ಶಕ್ತಿಶಾಲಿ ಸೇನಾನಿ. ನಮ್ಮ ಬಾಳಿನ ಮೊದಲ ಪಾಠಗಳು ಶಿವಾಜಿ ಚಿಕ್ಕವನಾಗಿದ್ದಾಗಲೇ ಜಿಜಾಬಾಯಿ ಅವನಿಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುತ್ತಾ ಬೆಳೆಸಿದರು. ಆ ಕಥೆಗಳು ಶೌರ್ಯ, ಧರ್ಮ, ಸತ್ಯ ಮತ್ತು ದೇಶಭಕ್ತಿಯನ್ನು ಕಲಿಸುತ್ತವೆ. ಶಿವಾಜಿ 20 ವರ್ಷದಾಗುವಷ್ಟರಲ್ಲಿ ಅವನಿಗೆ ಒಂದು ದೊಡ್ಡ ಕನಸು ಇತ್ತು: ಸ್ವರಾಜ್ಯ, ಸ್ವತಂತ್ರ ರಾಜ್ಯ. ಆದರೆ ಅವನ ರಾಜ್ಯದ ಮೇಲೆ ಅನ್ಯಾಯವಾಗುತ್ತಿತ್ತು. ಮುಸ್ಲಿಂ ಸುಲ್ತಾನರು ಮತ್ತು ಮುಘಲ್ ಸಾಮ್ರಾಟರು ಜನರನ್ನು ಕಾಟ ಕೊಡುತ್ತಿದ್ದರು. ನಾನು ನನ್ನ ಜನರಿಗೆ ನ್ಯಾಯ ಕೊಡಿಸಬೇಕು ಎಂದು ಶಿವಾಜಿ ನಿರ್ಧರಿಸಿದನು. ಟೋರ್ನಾ ಕೋಟೆ ಗೆಲುವು. ಶಿವಾಜಿ ರಾಜನ ಕೆಲವು ಚಿಕ್ಕ ಸುದ್ದಿ, ಆದರೆ ದೊಡ್ಡ ಪಾಠಗಳು. 1. ಗಣಿಮಿ ಕಾವಾ ತಂತ್ರ. ಶತ್ರು ದೊಡ್ಡ ಆರ್ಮಿ ಇದ್ದರೂ ಸಣ್ಣ ಗುಂಪುಗಳಿಂದ ತಕ್ಷಣ ದಾಳಿ ಮಾಡಿ ಓಡಿಹೋಗುವುದು. 2. ಸಮಾನುಪಾತದ ರಾಜತಂತ್ರ. ಯಾರನ್ನೂ ನೋಯಿಸಬಾರದು, ಎಲ್ಲರಿಗೂ ನ್ಯಾಯ ದೊರಕಬೇಕು. 3. ಸಂಸ್ಕೃತಿಯ ಸನಿಹ. ಧರ್ಮ, ನೈತಿಕತೆ, ಜೀವನ ಶೈಲಿ ಎಲ್ಲವೂ ಭಾರತೀಯ ಸಂಸ್ಕೃತಿಯ ಪಾಲಾಗಬೇಕು. ಭಾರತದ ಸಂಸ್ಕೃತಿ ಮತ್ತು ಶಿವಾಜಿ. 1. ಧಾರ್ಮಿಕ ಸಮಾನತೆ. ಶಿವಾಜಿ ಕೇವಲ ಹಿಂದೂ ಧರ್ಮವನ್ನು ಮಾತ್ರ ಗೌರವಿಸಿದ ರಾಜನಲ್ಲ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ ಎಲ್ಲರನ್ನೂ ಗೌರವಿಸಿದ್ದ. 2. ಸ್ತ್ರೀಯರ ರಕ್ಷಣೆ. ಶಿವಾಜಿಯವರ ಸಾಮ್ರಾಜ್ಯದಲ್ಲಿ ಸ್ತ್ರೀಯರು ಅತ್ಯಂತ ಸುರಕ್ಷಿತರಾಗಿದ್ದರು. ಅವನೊಬ್ಬನ ಸೈನಿಕ ಸ್ತ್ರೀಯರನ್ನು ನೋಯಿಸಿದರೆ ಅವರ ಮೇಲೊಂದು ಕಠಿಣ ಶಿಕ್ಷೆ ನೀಡುತ್ತಿದ್ದ. 3. ಶೌರ್ಯ ಮತ್ತು ಕಲೆಗಳ ಪ್ರೋತ್ಸಾಹ. ಶಿವಾಜಿ ಸಂಗೀತ, ನೃತ್ಯ, ಸಾಹಿತ್ಯ ಎಲ್ಲವನ್ನೂ ಪ್ರೋತ್ಸಾಹಿಸಿದರು. ಒಮ್ಮೆ ಮುಘಲ್ ಸಾಮ್ರಾಟ ಔರಂಗಜೇಬ ಶಿವಾಜಿಯನ್ನನು ವಂಚಿಸಿ ಆಗ್ರಾ ಕೋಟೆಗೆ ಕರೆಯಿಸಿಕೊಂಡ. ಈಗ ನೀನು ನನ್ನ ಕೈಯಲ್ಲಿ ಸಿಕ್ಕಿಕೊಂಡಿ ಎಂದನು ಔರಂಗಜೇಬ. ಆದರೆ ಶಿವಾಜಿ ಎಷ್ಟು ಚತುರ! ಅವನು ಹಣ್ಣು, ಸಿಹಿ ತಿಂಡಿಗಳ ಪೆಟ್ಟಿಗೆಯಲ್ಲಿ ಅಡಗಿ ಜೈಲಿನಿಂದ ಪಲಾಯನ ಮಾಡಿದ. ಈ ತಂತ್ರಕೌಶಲ್ಯ ಇಂದಿಗೂ ಪ್ರಸಿದ್ಧವಾಗಿ. ಶಿವಾಜಿ ರಾಜನ ಕೊನೆಯ ಕನಸು ಸ್ವತಂತ್ರ ರಾಜ್ಯ ನಿರ್ಮಿಸುವುದು. ಅದೇ 1674ರಲ್ಲಿ ಅವನು ಛತ್ರಪತಿ ಪಟ್ಟವನ್ನು ಸ್ವೀಕರಿಸಿದ. ಅವನ ರಾಜ್ಯ ರಾಜಧಾನಿ ರಾಯಗಢ ಕೋಟೆ. ಈ ದಿನ ಮಹಾರಾಷ್ಟ್ರದ ಜನ್ಮದಿನ ಎಂದು ಆಚರಿಸುತ್ತಾರೆ. ಶಿವಾಜಿ ರಾಜನ ಧೈರ್ಯ, ಶಕ್ತಿಯು ಭವಿಷ್ಯದ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾಯಿತು. ತರುವಾಯ ಭಗತ್ ಸಿಂಗ್, ಟಿಪ್ಪು ಸುಲ್ತಾನ್, ಸುಭಾಷ್ ಚಂದ್ರ ಬೋಸ್ ಮೊದಲಾದವರು ಶಿವಾಜಿ ಮಹಾರಾಜರಿಂದ ಪ್ರೇರಣೆ ಪಡೆದರು. ಮಕ್ಕಳಿಗೆ ಪಾಠ. 1. ನೀವು ಯಾವಾಗಲೂ ಧೈರ್ಯಶಾಲಿಯಾಗಿರಬೇಕು. 2. ಸತ್ಯದ ಹಾದಿಯಲ್ಲಿ ನಡೆಯಿರಿ. 3. ನಿಮ್ಮ ದೇಶವನ್ನು ಪ್ರೀತಿಸಿ, ಜಗತ್ತನ್ನು ಪ್ರೀತಿಸಿ. 4. ನ್ಯಾಯ ಮಾರ್ಗದಲ್ಲಿ ಜಯವಿದೆ. ಶಿವಾಜಿ ರಾಜನು ಕೇವಲ ರಾಜನಲ್ಲ, ಅವನು ಭಾರತದ ಹೃದಯ, ಭಾರತೀಯ ಸಂಸ್ಕೃತಿಯ ಆಶಾಕಿರಣ. ಅವನ ಕಥೆಯನ್ನು ಎಲ್ಲ ಮಕ್ಕಳು ಕಲಿಯಬೇಕು, ಅವನ ಆದರ್ಶಗಳನ್ನು ಅನುಸರಿಸಬೇಕು.